ಎಲ್ಲರೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಟೊಮೊಟೊ ಪ್ಲಾಂಟೇಶನ್ನು 43 ದಿವಸ ಕಂಪ್ಲೀಟ್ ಆಗಿದೆ. ಸ್ಪ್ರೇ ಮಾಡಿದ್ದೀನಿ ಸ್ನೇಹಿತರೆ, ಯಾವುದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಫ್ಲವರಿಂಗು, ಫ್ರೂಟ್ ಸೆಟ್ಟಿಂಗು ಯಾವ ಥರ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಡೆವಲಪ್ಮೆಂಟ್ ಎಲ್ಲ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಗಿಡ ಅಂತ. ಸೊ ನಾನು ಈ ಸ್ಪ್ರೇ 3 ದಿವಸ ಲೇಟ್ ಆಗಿದೆ ಸ್ನೇಹಿತರೆ. 5 ದಿವಸ ಗ್ಯಾಪ್ ಇಂಟರ್ವಲಲ್ಲಿ ಒಂದೊಂದು ಸ್ಪ್ರೇ ಮಾಡ್ತಾಯಿದ್ದೀನಿ ನಾನು. ಸೊ ನಿಮ್ಗೆ ಆಗ್ತಾಯಿದ್ದು ಅದೇ ಥರ 5 ದಿವಸ ಗ್ಯಾಪಲ್ಲಿ ಒಂದೊಂದು ವೀಡಿಯೋ ಆಗ್ತಾಯಿದ್ದೆ. ಸೊ ಈ ಸತಿ ಸ್ಪ್ರೇಗೆ ಏನಾಯಿತು ಅಂತಂದರೆ 3 ದಿವಸ ಜಾಸ್ತಿ ಅಂದರೆ ಗ್ಯಾಪ್ ತೊಗೊಂತು. ಸೊ ಸ್ವಲ್ಪ ಕೆಲಸ ಇದ್ದ ಕಾರಣ ಸ್ವಲ್ಪ ಲೇಟ್ ಆಯಿತು ಸ್ನೇಹಿತರೆ. ಸೊ ಅದಕ್ಕೋಸ್ಕರ 43 ದಿವಸ ಆಗಿದೆ ಪ್ಲ್ಯಾಂಟಿಗೆ ಇವಾಗ. ಸೊ ನಾನು ನಿನ್ನೆ ಸಂಜೆ ಸ್ಪ್ರೇ ಮಾಡಿದೆ ಸ್ನೇಹಿತರೆ. ಕತ್ಲಾಗಿದ್ದರಿಂದ ವೀಡಿಯೋ ಸರಿಯಾಗಿ ಬರೋಲ್ಲ ಅಂತೇಳ್ಬಿಟ್ಟು ನಾನು ಬೆಳಿಗ್ಗೆ ಮಾಡ್ತಾಯಿದ್ದೀನಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಪರವಾಗಿಲ್ಲ ಸ್ನೇಹಿತರೆ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು ಡೆವಲಪ್ಮೆಂಟ್ ಎಲ್ಲ ಯಾವ ಥರ ಇದೆ ಅಂತ ಸ್ನೇಹಿತರೆ. ಫುಲ್ಲು ಎಲ್ಲ ವೀಡಿಯೋಸು ನೋಡಿದರೆ ಗೊತ್ತಿರುತ್ತೆ ಸ್ನೇಹಿತರೆ ಯಾವ ಥರ ಇರುತ್ತೆ ಏನು ಅಂತ. ಯಾಕಂತಂದರೆ ನಮಗೆ ಸ್ಟೇಜ್ ಅಂದರೆ 5 ದಿವಸಕ್ಕೂ ಯಾವ ಥರ ಕಾಣಿಸುತ್ತೆ ನಿಮ್ಮ ಗಿಡ, 5 ದಿವಸಕ್ಕೆ 10 ದಿವಸಕ್ಕೆ ಯಾವ ಥರ ಕಾಣಿಸುತ್ತೆ ಅಂತ ನಮ್ಗೆ ಗೊತ್ತಾಗ್ತಾನೆ ಇರುತ್ತೆ ಒಂದು. ಮತ್ತು ಮೇಯ್ನು ನಾವು ಇಲ್ಲೇ ಇರೋದ್ರಿಂದ, ಯಾಕಂದರೆ ನಾವು ತೋಟದ ಹತ್ರ ಡೈಲಿ ನೋಡ್ತಾನೆ ಇರ್ತೀವಿ ಸರಿನಾ. ನಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗದೇ ಇದ್ರೂ ಈಚೆಯಿಂದ ಇವಾಗ ಬೇರೆಯವ್ರು ಬಂದು ನೋಡಿದಾಗ, ಇವಾಗ ಅಕಸ್ಮಾತ್ ನಾವು ಎಲ್ಲೋ ಒಂದು ವಾರ ಬೇರೆ ಕಡೆ ಹೋದ್ವಿ ಅಂದ್ಕೊಳ್ಳಿ, ಮತ್ತು ನೆಕ್ಸ್ಟ್ ಬಂದು ತೋಟ ನೋಡಿದಾಗ ಏನಪ್ಪ ಹಿಂಗಾಗಿದೆ ಇಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ನಮ್ಗೆ ಕಾಮನ್ನಾಗಿ ಎಲ್ಲರಿಗೂ. ಇಲ್ಲ ಒಂದು 3-4 ದಿವಸ ಹೋಗಿ ಬಂದರೂ ಸಹ ನಮ್ಮ ತೋಟ ನೋಡಿದಾಗ ಏನಪ್ಪ ಇಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಟೊಮೊಟೊ ತೋಟ ನೋಡಿದಾಗ. ಯಾಕಂದರೆ ಇದು ಗ್ರೋತ್ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಬೇರೆ ಎಲ್ಲ ಬೆಳೆ ಕಂಪೇರ್ ಮಾಡಿದ್ರೆ ಗ್ರೋತ್ ಮಾತ್ರ ಇದು ಸರಿಯಾಗಿ ಬೀಳುತ್ತೆ. ಸೊ ಅದಕ್ಕೆ ನಮ್ಗೆ ಆ ಥರ ಇದಾಗುತ್ತೆ. ನಾವು ಇಲ್ಲೇ ಇರೋದ್ರಿಂದ ನಮ್ಮ ಡಿಫ್ರೆನ್ಸ್ ಗೊತ್ತಾಗದೇ ಇರ್ಬೋದು. ಸೊ ಅದೇನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಅದು ಬರ್ತಾ ಅದು ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಇದೊಂದು ಸ್ನೇಹಿತರೆ. ಮತ್ತು ನೀವು ನೋಡ್ತಾ ಇರ್ಬೋದು ಡೆವಲಪ್ಮೆಂಟ್ ಎಲ್ಲ ಯಾವ ಥರ ಇದೆ ಏನು ಅಂತ. ಮತ್ತು ನೋಡಿ ಊಜಿ ಬಾಕ್ಸು ಹಾಕಿದ್ನ ಅಂತ ಹೇಳಿದ್ದೆ ನಾನು ಹೊಸತಿ ವೀಡಿಯೋದಲ್ಲಿ. ನೋಡಿ ಇಲ್ಲ ಬೇಜಾನ್ ಬಿದ್ದಿದ್ದಾವೆ ಸ್ನೇಹಿತರೆ ಊಜಿಗಳು. ಸೊ ಇದು ಬ್ಯಾರಿಕ್ಸ್ ಅವ್ರದ್ದು, ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇರುತ್ತೆ ಬ್ಯಾರಿಕ್ಸ್ ಅವ್ರದ್ದು. ಸೊ ಇದ್ರ ಮೇಲೆ ಹಾಕಿದ್ದಾರೆ, ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಸರಿಯಾಗಿ ಕ್ಲಾರಿಟಿ. ಸೊ ಇದು ನಿಮಗೆ 160 ರೂಪಾಯಿನೋ ಬಿತ್ತು ಸ್ನೇಹಿತರೆ. ಇದು ನಾನು ಒಂದು ಬಾಕ್ಸ್ ತರಿಸಿದ್ದು ವಿತ್ ಲ್ಯೂರು. ಇನ್ನು ಒಳಗಡೆ ಇದೆಯಲ್ಲ ಬಿಸ್ಕೆಟು, ಅದ್ರ ಜೊತೆ ಎಲ್ಲ ಸೇರಿ 160 ರೂಪಾಯಿ ಆಯಿತು ಒಂದಕ್ಕೆ. ಸೊ ಈ ಥರ ಒಂದು 4 ತರಿಸಿ ಹಾಕಿದ್ದೀನಿ ಸ್ನೇಹಿತರೆ. 1 ಎಕರೆಗೆ 4 ಹಾಕಬೇಕು ಅಂತ ಹೇಳಿದ್ದವರು, 4 ಹಾಕಿದ್ದೀನಿ. ಸೊ ಊಜಿಗೆ ಕೆಲಸ ಮಾಡ್ತಾಯಿದ್ದು ಅದೇನೋ ತೊಂದರೆ ಇಲ್ಲ. ಸೊ ಅದು ಮೇಲ್ ಟೂಟ ಇರುತ್ತಲ್ಲ, ಮೇಲ್ ಟೂಟನ ಏನು ಇಂಪ್ರೆಸ್ ಮಾಡೋಕ್ಕೋಸ್ಕರ ಅದರಲ್ಲಿ ಫೀಮೇಲ್ದು ಇದಾಕಿರ್ತಾರೆ. ಸೊ ಅದಕ್ಕೆ ಅದನ್ನು ಸೆಳೆಯೋಕ್ಕೋಸ್ಕರ ಮೇಲ್ ಟೂಟ ಬಂದು ಅದರಲ್ಲಿ ಬಿದ್ದೋಗುತ್ತೆ ಸರಿನಾ. ಅದರಲ್ಲಿ ಒಂದು ಸ್ವಲ್ಪ ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ. ಸೊ ಅದರಿಂದ ಅದು ಬಂದು ಬೀಳೋದ್ರಿಂದ ಅದರಲ್ಲೇ ಸತ್ತೋಗುವಂಥದ್ದು ಇಲ್ಲ ಅಥವಾ ತಲೆ ತಿರುಗುವಂಥದ್ದು ಈ ಥರ ಆಗುತ್ತೆ ಸ್ನೇಹಿತರೆ. ಸೊ ಇವು ಮಾಮೂಲಿ ಗೊತ್ತೇ ಇರುತ್ತೆ, ಟೂಟ ಆಬ್ಸಲ್ಯೂಟ ನಮಗೆ ಟೊಮೊಟೊಲ್ಲಿ ಬರುವಂಥ ಊಜಿ ಮೇಯ್ನು. ಸೊ ಅದೇ ನಮ್ಮ ಏನು ಪ್ಲ್ಯಾಂಟ್ನ ಡ್ಯಾಮೇಜ್ ಮಾಡುವಂಥದ್ದು ಫ್ರೂಟ್ನ. ಮತ್ತು ಡೆವಲಪ್ಮೆಂಟ್ ಎಲ್ಲ ನೀವು ನೋಡ್ತಾನೆ ಇರ್ಬೋದು ಸ್ನೇಹಿತರೆ, ಚೆನ್ನಾಗಿದೆ. ಮತ್ತು ಮೇಯ್ನು ನಿಮಗೆ ಯಾವ ಸ್ಪ್ರೇ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ.
ಯಾವ ಸ್ಪ್ರೇ ಮಾಡಿದ್ದೀನಿ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಎಂಗೇಜ್ ಅಂತ ಕೊರ್ಟಿವಾ ಅವ್ರದ್ದು ಸೇಮ್ ನಮಗೆ ಏನು ಡೆಲಿಗೇಟ್ ಏನು ಟೆಕ್ನಿಕಲ್ ಇರೋದು ಅದು, ಪ್ಲಸ್ಸು ಮೆಥಾಕ್ಸಿಫೆನಾಜೈಡ್ ಅಂತ ಒಂದು ಟೆಕ್ನಿಕಲ್ ಇದೆ ಸ್ನೇಹಿತರೆ. ಈ ಡೆಲಿಗೇಟು 5% ಇರುತ್ತೆ, ಮೆಥಾಕ್ಸಿಫೆನಾಜೈಡ್ ಅನ್ನೋದು 28% ಇರುತ್ತೆ. ಸೊ ಇವೆರಡು ಏನಪ್ಪ ಯೂಸು, ನಮಗೆ ಈ ಟೈಮಲ್ಲಿ ಫ್ರೂಟ್ ಸೆಟ್ಟಿಂಗ್ ಅಂತೂ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಮೈನ್ ನಮಗೆ ಊಜಿ, ಈ ಥರ ಲ್ಯಾಪ್ಟಾಪ್ ಥರ ಪೆಸ್ಟ್ಸು ಮತ್ತು ಟೂಟಾಬ್ಸಲಿಟ ಯಾವ್ದಾರ ಆಗಿರ್ಬೋದು, ಮೈನ್ ಟೂಟಾಬ್ಸಲಿಟನ ಬೀಳೋದು ಊಜಿ. ಸೊ ಅದರಲ್ಲಿ ಸಬ್ ಫ್ಯಾಮಿಲೀಸ್ ಎಲ್ಲ ಬರ್ತವೆ ಸ್ನೇಹಿತರೆ. ಸೊ ಅವೆಲ್ಲ ಬೀಳುವಂಥದ್ದು ಇರ್ತವೆ. ಅವನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಡೆಲಿಗೇಟ್ ಈ ಟೈಮಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಹೊಸ್ದಾಗಿ ಬಿಟ್ಟಿರುವಂಥ ಪ್ರಾಡಕ್ಟ್ ಇದು, ಅಂದರೆ ಬಿಟ್ಟು ಜಾಸ್ತಿ ದಿನ ಆಗಿದೆ. ಸೊ ಹೊಸ್ದಾಗಿ ಇದು ಡೆಲಿಗೇಟ್ ಜೊತೆಗೆ ಇನ್ನೊಂದು ಮೆಥಾಕ್ಸಿಫೆನಾಜೈಡ್ ಅಂತ ಒಂದಿದೆ ಸ್ನೇಹಿತರೆ. ಇದು ಊಜಿಗಾಗ್ಬೋದು ಮತ್ತು ಇದಕ್ಕಾಗ್ಬೋದು, ಊಳಿಗೆ DBMಗೂ ಕೆಲಸ ಮಾಡುತ್ತೆ ಸ್ನೇಹಿತರೆ, ಒಳ್ಳೆಯ ಕೆಲಸ ಮಾಡುತ್ತೆ. ಸೊ ಅದರಿಂದ ಇದೊಂದು ನಾನು ಮಾಡಿದೆ. ಇದು ಎಷ್ಟು ಮಾಡಿದೆಪ್ಪ ಅಂತಂದರೆ 100 ಲೀಟ್ರಿಗೆ ನಾನು ಸ್ಪ್ರೇ ಮಾಡಿದೆ. 100 ಲೀಟ್ರಿಗೆ 80 ml ಸ್ನೇಹಿತರೆ, ಇದು 80 ml ಬಾಟ್ಲು ಹಾಕ್ಕೊಂಡು ಮಾಡಿದ್ದೀನಿ. ಸೊ ಇದು ನಿಮಗೆ 630 ರೂಪಾಯಿ ಏನೋ ಬೀಳುತ್ತೆ ಸ್ನೇಹಿತರೆ, ಒಂದು 80 ml ಬಾಟ್ಲು. ಸೊ ಇದ್ರ ಜೊತೆಗೆ ನೋಡ್ತಾ ಇದ್ದಾರೆ ಕ್ವಾಂಟಿಸ್ ಸಿಂಜೆಂಟಾ ಅವ್ರದ್ದು ಬಯೋಸ್ಟಿಮ್ಯುಲೆಂಟು. ಸೊ ಇದರಲ್ಲಿ ಅಮೈನೋ ಆಸಿಡ್ಸು, ಆರ್ಗ್ಯಾನಿಕ್ ಕಾರ್ಬನು, ವಿನಾಸಿ ಮೆಟಬಾಲೈಟ್ಸ್ ಅಂತೆಲ್ಲ ಇದೆ. ಸೊ ಇದು ಮೇಯ್ನ್ ಇದರಲ್ಲಿ ಇದು ಸ್ವಲ್ಪ ತಿಳ್ಕೊಬೇಕು ಸ್ನೇಹಿತರೆ. ಒಂದು ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತೆ, ಪರವಾಗಿಲ್ಲ ಅಂತಂದರೆ ಪರವಾಗಿಲ್ಲ, ನೋಡಿ ಒಂದು ಸ್ವಲ್ಪ ಹೊತ್ತು. ಏನಪ್ಪ ಇದು ಕ್ವಾಂಟಿಸ್ ಬಯೋಸ್ಟಿಮ್ಯುಲೆಂಟ್ ಅಂದರೆ, ನಮಗಿದು ಆರ್ಗ್ಯಾನಿಕ್ ವೇಸ್ಟ್ಸಿಂದ ಫರ್ಮೆಂಟೇಷನ್ ಮಾಡಿ ಇದನ್ನು ತಯಾರಿಸುವಂಥದ್ದು ಬಯೋಸ್ಟಿಮ್ಯುಲೆಂಟು. ಸೊ ಅದಕ್ಕೆ ಅವರು ಬಯೋಸ್ಟಿಮ್ಯುಲೆಂಟ್ ಅಂತ ಹಾಕಿದ್ದಾರೆ. ಒಂದು ನಮಗೆ ಕಬ್ಬನ್ನ ಮಿಷಿನ್ ಕೊಟ್ಟಾಗ ಸಕ್ಕರೆ ತಯಾರಿಸ್ತಾರಲ್ಲ, ಸಕ್ಕರೆ ಬೆಲ್ಲ ತಯಾರಿಸ್ತಾರಲ್ಲ, ಅದರಲ್ಲಿ ಬರುವಂಥ ವೇಸ್ಟ್ನ ಚೆನ್ನಾಗಿ ಫರ್ಮೆಂಟೇಷನ್ ಮಾಡಿ ಅದರಿಂದ ತಯಾರಿಸುವಂಥದ್ದು ಬಯೋಸ್ಟಿಮ್ಯುಲೆಂಟು. ನೀವು ಇದು ನೀರು ಕಲಸ್ದಾಗ ನೋಡ್ಬೋದು, ಒಳ್ಳೆ ಜೀವಾಮೃತ ಥರನೋ ಇಲ್ವಾ ಪಂಚಗವ್ಯ ಥರನೋ ಸ್ಮೆಲ್ ಬರ್ತಾ ಇರುತ್ತೆ, ಒಂಥರ ಫರ್ಮೆಂಟೇಷನ್ ಆಗಿರುವಂಥ ಥರ ಸ್ಮೆಲ್ ಬರ್ತಾ ಇರುತ್ತೆ. ನೀವು ಯೂಸ್ ಮಾಡಿರೋರಿಗೆ ಗೊತ್ತಿರುತ್ತೆ. ಸೊ ಅದರಿಂದ ತಯಾರಿಸುವಂಥ ಸ್ನೇಹಿತರೆ ವೇಸ್ಟ್ ಪ್ರಾಡಕ್ಟಿಂದ ಬಯೋಸ್ಟಿಮ್ಯುಲೆಂಟು. ಅದಕ್ಕೆ ಅಮೈನೋ ಆಸಿಡ್ಸ್ ಎಲ್ಲ ಇರುತ್ತೆ ಅದರಲ್ಲಿ, ಪ್ಲಸ್ ಮೇಯ್ನು ಆರ್ಗ್ಯಾನಿಕ್ ಕಾರ್ಬನ್ ಇರುತ್ತೆ. ಆರ್ಗ್ಯಾನಿಕ್ ಕಾರ್ಬನ್ ಏನು ಮಾಡುತ್ತಪ್ಪ ಬೆಳೆಗೆ ಅಂತಂದರೆ, ನಮ್ಮ ಒಂದು ಮಣ್ಣಿನಲ್ಲಿರುವಂಥ ಇಲ್ಲ ಗಿಡದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಇರುತ್ತಲ್ಲ ಮಣ್ಣಲ್ಲಿ, ಸೊ ಅದನ್ನ ಜಾಸ್ತಿ ಆದಾಗ ಮೇಂಟೈನ್ ಮಾಡುತ್ತೆ, ಜಾಸ್ತಿ ಆಗ್ದಂಗೆ ಗಿಡಕ್ಕೆ ಯಾವುದೇ ತೊಂದರೆ ಆದಂಗೆ, ಮತ್ತು ಕಡಿಮೆ ಆದಾಗ ಅದನ್ನ ಈಕ್ವಲ್ ಆಗಿ ಮಾಡೋ ಥರ, ಯಾವುದೇ ತೊಂದರೆ ಆಗೋದೇ ಇರೋ ಥರ ಮಾಡುತ್ತೆ ಇದು ಆರ್ಗ್ಯಾನಿಕ್ ಕವರ್ ಮೇಯ್ನು. ಸೊ ಅದ್ರ ಜೊತೆಗೆ ಇದೇನು ಕೆಲಸ ಮಾಡುತ್ತೆಪ್ಪ ಅಂತಂದರೆ, ನಮ್ಗೆ ಇವಾಗ ಹೆವಿ ಟೆಂಪ್ರೇಚರ್ ಇರುತ್ತೆ ಸರಿನಾ, ಹೆವಿ ಟೆಂಪ್ರೇಚರ್ ಇರುತ್ತೆ, ಇಲ್ಲ ಒಂದೊಂದು ಸತಿ ಟೆಂಪ್ರೇಚರ್ ಕಡಿಮೆನೂ ಆಗ್ಬೋದು, ಮಳೆ ಬರ್ಬೋದು ಸರಿನಾ. ಎಬಯೋಟಿಕ್ ಸ್ಟ್ರೆಸ್ ಅಂತ ಕರಿತೀವಿ ನಾವು ಇದನ್ನ ಸರಿನಾ. 2 ಥರ ಬರುತ್ತೆ. ಒಂದು ಬಯೋಟಿಕ್ಕಲ್ಲಿ ನಮಗೆ ಕೀಟಗಳು ಏನು ಹುಳಗಳಾಗ್ಬೋದು, ಇನ್ಸೆಕ್ಟ್ಸ್ ಎಲ್ಲ ಥರ ಇನ್ಸೆಕ್ಟ್ಸ್ ಬಂದ್ಬಿಡುತ್ತೆ ಬಯೋಟಿಕ್ಕಲ್ಲಿ, ಯಾಕಂದರೆ ಜೀವವಿರುವಂಥದ್ದು. ಅದಕ್ಕೆ ಬಯೋಟಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ ಅದನ್ನ. ಎಬಯೋಟಿಕ್ ಅಂದರೆ ನಮಗೆ ನ್ಯಾಚುರಲ್ ಆಗುವಂಥವು ಎನ್ವಿರಾನ್ಮೆಂಟಲ್ ಕಂಡೀಷನ್ಸು, ಟೆಂಪ್ರೇಚರು, ಹ್ಯುಮಿಡಿಟಿ ಕಂಡೀಷನ್ಸು, ಸ್ಟ್ರೆಸ್ಸು, ಸೊ ಇವೆಲ್ಲನೂ ಸೇರಿ ಎಬಯೋಟಿಕ್ಕು. ಸೊ ನಮಗೆ ಪ್ಲ್ಯಾಂಟ್ ಸ್ಟ್ರೆಸ್ ಆಗುತ್ತಲ್ಲ ಟೆಂಪ್ರೇಚರ್ ಆದಾಗ, ಇದರಲ್ಲಿರುವಂಥ ಪ್ರಾಡಕ್ಟ್ಸು ಆರ್ಗ್ಯಾನಿಕ್ ಕಾರ್ಬನ್ ಆಗ್ಬೋದು ಮತ್ತು ಈ ಅಮೈನೋ ಆಸಿಡ್ಸ್ ಇರ್ಬೋದು, ಇದರಲ್ಲಿರುವಂಥ ಎಕ್ಸ್ಟ್ರಾಕ್ಟ್ ಮಾಡಿರೋ ಪ್ರಾಡಕ್ಟ್ಸು ನಮಗೆ ಪ್ಲ್ಯಾಂಟ್ ಸ್ಟ್ರೆಸ್ಸನ್ನ ಆಲ್ಮೋಸ್ಟ್ ಆಲ್ ಕಡಿಮೆ ಮಾಡುತ್ತೆ. ಯಾವುದೇ ರೀತಿಯ ಒತ್ತಡ ಬೀಳದಂಗೆ ಫ್ಲವರ್ ಡ್ರಾಪ್ ಆಗುವಂಥದ್ದು, ಟೆಂಪ್ರೇಚರ್ ಆದಾಗ ಫ್ಲವರ್ ಡ್ರಾಪ್ ಆಗುವಂಥದ್ದು, ಇವನ್ನೆಲ್ಲನೂ ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ ಕ್ವಾಂಟಿಸು. ಇದು ಒಂದು ಒಳ್ಳೆ ಪ್ರಾಡಕ್ಟು, ದಯವಿಟ್ಟು ಯೂಸ್ ಮಾಡಿರೋವಂಥವ್ರು ಏನು ನಾನೇನು ಹೇಳೋ ಅವಶ್ಯಕತೆ ಇರೋಲ್ಲ. ಬಟ್ ಯೂಸ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಯೂಸ್ ಮಾಡಿ, ಒಳ್ಳೆ ಪ್ರಾಡಕ್ಟು. ನೋಡಿ ಇದು ಇಷ್ಟೆಲ್ಲ ಯೂಸ್ ಇದೆ ಇದರಿಂದ. ಸೊ ಅದರಿಂದ ಸ್ನೇಹಿತರೆ ಇದು ಸ್ವಲ್ಪ ವೀಡಿಯೋ ಲೆಂತಿ ಆಯಿತು, ಆದರೂ ಪರವಾಗಿಲ್ಲ, ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿದೆ, ಎಲ್ಲ ವೇಳೆಗೂ ಯೂಸ್ ಮಾಡ್ಬೋದು, ಒಳ್ಳೆ ಪ್ರಾಡಕ್ಟು. ಒಂಥರ ನಿಮಗೆ ಫರ್ಮೆಂಟೇಷನ್ ಅಂದರೆ ಕೊಳಿಸ್ತಾರಲ್ಲ, ಚೆನ್ನಾಗಿ ಅದನ್ನ ಒಂದು ವೇಸ್ಟ್ನ ಕೊಳಿಸಿ ಚೆನ್ನಾಗಿ ತಯಾರು ಮಾಡುವಂಥದ್ದು ಸ್ನೇಹಿತರೆ. ಸೊ ಅದರಿಂದ ಅದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಇದು ನನ್ನ 2 ml ಹಾಕ್ಕೊಂಡಿದ್ದೆ 1 ಲೀಟ್ರಿಗೆ. ಸೊ ಇದು ಫುಲ್ಲು 400 ml ಅದು ಇದಿರೋದು ಬಾಟ್ಲು. ಸೊ ಅದು 380 400 ರೂಪಾಯಿ ಬೀಳುತ್ತೆ ಸ್ನೇಹಿತರೆ. ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಒಂದು ಸತಿ 380 400 ರೂಪಾಯಿ ಕೊಡ್ತಾರೆ ಸ್ನೇಹಿತರೆ. ಸೊ ಇವೆರಡು ಮಾಡಿ ಸ್ನೇಹಿತರೆ, ನಾನು 100 ಲೀಟ್ರ್ ಮಾಡಿದ್ದು. ಸೊ ಇದಿಷ್ಟು ಸ್ನೇಹಿತರೆ. ವಿಡಿಯೋ ಸ್ವಲ್ಪ ಲೆಂತ್ ಆಯಿತು, ಇರಲಿ ಪರವಾಗಿಲ್ಲ, ಸ್ವಲ್ಪ ಹೆಂಗೂ ಸ್ಕಿಪ್ ಮಾಡ್ಕೊಂಡೆ ನೋಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದಷ್ಟು ಇನ್ಫಾರ್ಮೇಷನ್ನಿಂದ. ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.